ಸ್ನೇಹಿತರೆ, ಫ್ಲಾರೆನ್ಸನ ಬೆಳಗಿನ ಹೊತ್ತು ಆರ್ನೋ ನದಿಯ ಮೇಲೆ ಸೂರ್ಯನ ಕಿರಣಗಳು ಬೆಳ್ಳಿಯ ಹಾರದಂತೆ ಮಿನುಗುತ್ತಿದ್ದವು. ಅಲ್ಲಿ ಹಳೆಯ ಕಲ್ಲಿನ ಮನೆಯಲ್ಲಿ ಒಬ್ಬ ಕಲಾವಿದ ತನ್ನ ಹೃದಯದೊಳಗಿನ ಜಗತ್ತನ್ನ ಕ್ಯಾನ್ವಾಸ್ ಮೇಲೆ ಹರಿಸುತ್ತಿದ್ದ. ಅವನೇ ಲಿಯೋನಾರ್ಡೋ ಡ ವಿಂಚಿ. ಅವನು ಕೇವಲ ಚಿತ್ರಕಾರನಲ್ಲ, ವಿಜ್ಞಾನಿ, ತತ್ವಜ್ಞಾನಿ, ಕನಸುಗಾರ ಕೂಡ. ಒಂದು ದಿನ ಅವನ ಮನೆ ಬಾಗಿಲು ಮೃದುವಾಗಿ ತೆರೆದು ಫ್ಲಾರೆನ್ಸನ ಗಣ್ಯ ವ್ಯಾಪಾರಿ ಫ್ರಾನ್ಸಿಸ್ಕೋ ದೆಲ್ ಒಳಗೆ ಬಂದ. ಅವನ ಜೊತೆ ಬಂದಿದ್ದಳು ಅವನ ಪತ್ನಿ ಮೊನಾಲಿಸಾ ಗೆರಾರ್ದಿನಿ ಅವಳ ಹೆಸರು. ಲಿಯೋನಾರ್ಡೋ ಅವಳನ್ನು ಕಂಡ ಕ್ಷಣದಲ್ಲೇ ಈ ಮುಖದಲ್ಲಿ ಏನೋ ಹೇಳಲಾಗದ ಕಥೆಯಿದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ. ಆ ದಿನದಿಂದ ಆರಂಭವಾಯಿತು ಮೊನಾಲಿಸಾ ಎಂಬ ಶಾಶ್ವತ ರಹಸ್ಯ. ಲಿಯೋನಾರ್ಡೋ ಚಿತ್ರವನ್ನು ಆರಂಭಿಸಿದರೂ ಅದು ಎಂದಿಗೂ ಮುಗಿಯಿತು ಎಂದು ಅವನಿಗೆ ಅನಿಸಲೇ ಇಲ್ಲ. ದಿನದ ಹೊತ್ತು ಅವನು ಬಣ್ಣಗಳನ್ನು ಅಳೆಯುತ್ತಿದ್ದ, ರಾತ್ರಿ ಹೊತ್ತು ಮಾನವ ಮುಖದ ಸ್ನಾಯುಗಳ ಅಧ್ಯಯನ. ಅವನು ಕಂಡುಕೊಂಡ ತಂತ್ರಕ್ಕೆ ಹೆಸರು ಸ್ಫುಮಾಟೋ. ಗಡಿಗಳು ಕಾಣದಂತೆ ಬೆಳಕು ನೆರಳಿನ ನಡುವೆ ನಗು ಉಸಿರಾಡುವಂತೆ ಮಾಡುವುದು. ಮೊನಾಲಿಸಾದ ತುಟಿಗಳ ಬಳಿ ಬರುವ ಆ ಮೃದು ನಗು ನೋಡಿದವನ ಮನಸ್ಥಿತಿಗೆ ತಕ್ಕಂತೆ ಬದಲಾಗುತ್ತಿತ್ತು. ದುಃಖಿತನಿಗೆ ಅದು ಸಾಂತ್ವನ, ಸಂಶಯಾತ್ಮಕನಿಗೆ ಅದು ಪ್ರಶ್ನೆ ಎನ್ನುವಂತಿತ್ತು. ಆದರೆ ರಹಸ್ಯ ಅಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ಲಿಯೋನಾರ್ಡೋ ಚಿತ್ರಿಸಿದ ಹಿನ್ನೆಲೆ ಅಸಾಧ್ಯವಾಗಿ ತಿರುಮರಿವುಗಳಿರುವ ಪರ್ವತಗಳು, ನದಿಗಳು, ಮಾನವ ಮನಸ್ಸಿನ ಒಳನೋಟವಂತೆ ಕಾಣುತ್ತಿತ್ತು. ಇದು ಮೊನಾಲಿಸಾದ ಬದುಕಿನ ನಕ್ಷೆಯೇ ಅಥವಾ ಮಾನವ ಜೀವನದ ದಾರಿಯೇ ಎಂದು ಕಲಾವಲಯದಲ್ಲಿ ಗುಸುಗುಸು ಶುರುವಾಯಿತು. ಹಾಗೆಯೇ ಕಾಲ ಸಾಗಿತು. ಲಿಯೋನಾರ್ಡೋ ಫ್ರಾನ್ಸ್ಗೆ ಹೋಗುವಾಗಲೂ ಆ ಚಿತ್ರ ಅವನ ಜೊತೆಯಲ್ಲೇ ಹೋಯಿತು. ಅವನು ಅದನ್ನು ಮಾರಲಿಲ್ಲ, ಕೊಡಲಿಲ್ಲ. ಏಕೆಂದರೆ ಕೆಲವರು ಹೇಳುವಂತೆ ಮೊನಾಲಿಸಾ ಅವನ ಅತ್ಯಂತ ವೈಯಕ್ತಿಕ ದಿನಚರಿಯಂತೆ ಅವನ ಆಲೋಚನೆಗಳು, ಅನುಭವಗಳು, ಕನಸುಗಳ ಸಂಗ್ರಹವಾಗಿತ್ತು. ಶತಮಾನಗಳ ನಂತರ ಚಿತ್ರವು ಲೋವರ್ ಮ್ಯೂಸಿಯಂನ ಗೋಡೆಗಳ ಮೇಲೆ ನೆಲೆಸಿತು. ಅಲ್ಲಿಗೆ ಬಂದವರು ಕೇವಲ ಒಂದು ಚಿತ್ರ ನೋಡಲು ಬಂದವರಲ್ಲ. ಅವರು ತಮ್ಮ ಪ್ರಶ್ನೆಗಳನ್ನು, ನಿರೀಕ್ಷೆಗಳನ್ನು, ಭಾವನೆಗಳನ್ನು ಹೊತ್ತು ಬಂದವರು. ಕೆಲವರಿಗೆ ಆ ನಗು ಸಂತೋಷ, ಇನ್ನು ಕೆಲವರಿಗೆ ಅದು ವ್ಯಂಗ್ಯ, ಇನ್ನು ಕೆಲವರಿಗೆ ಅದು ರಹಸ್ಯಮಯ ಮೌನವಾಗಿ ಕಾಡುತ್ತಲೇ ಇತ್ತು. 1911ರಲ್ಲಿ ಒಂದು ಬೆಳಗ್ಗೆ ಮೊನಾಲಿಸಾ ಕಾಣೆಯಾಯಿತು. ಮ್ಯೂಸಿಯಂ ಖಾಲಿಗೋಡೆ ನೋಡಿದ ಪ್ಯಾರಿಸ್ ಉಸಿರುಗಟ್ಟಿತು. ವಾರಗಳ ಹುಡುಕಾಟ, ಸುದ್ದಿಪತ್ರಿಕೆಗಳ ಶೀರ್ಷಿಕೆಗಳು, ಶಂಕಿತರು, ಎಲ್ಲವೂ ಒಂದೇ ಪ್ರಶ್ನೆ ಸುತ್ತ ತಿರುಗಿತು. ಏಕೆ ಮೊನಾಲಿಸಾ? ಕೊನೆಗೆ ಚಿತ್ರ ಮರಳಿ ಬಂದಾಗ ಅದರ ರಹಸ್ಯ ಇನ್ನಷ್ಟು ಗಟ್ಟಿಯಾದಂತೆ ಕಂಡಿತು. ಅದು ಕೇವಲ ಕಲೆಯ ವಸ್ತುವಲ್ಲ, ಜಗತ್ತಿನ ಕುತೂಹಲದ ಕೇಂದ್ರ. ಇಂದಿಗೂ ಯಾರಾದರೂ ಮೊನಾಲಿಸಾದ ಕಣ್ಣೊಳಗೆ ತಾಕಿ ನೋಡಿದರೆ ಅವಳ ನಗು ಕ್ಷಣ ಮಾತ್ರದಲ್ಲಿ ಬದಲಾಗುವಂತೆ ಭಾಸವಾಗುತ್ತದೆ. ಅದು ನಮ್ಮೊಳಗಿನ ಕಥೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯೇನೋ ಎಂಬ ಅನುಮಾನ ಕೂಡ ಮೂಡುತ್ತದೆ. ಲಿಯೋನಾರ್ಡೋ ಹೇಳದೆ ಹೋದ ಮಾತುಗಳೆಲ್ಲ ಆ ಮೌನ ನಗುವಿನಲ್ಲಿ ಅಡಗಿದೆ. ಹೀಗಾಗಿ ಮೊನಾಲಿಸಾ ಒಂದು ಚಿತ್ರವಲ್ಲ, ಅದು ಕಾಲದೊಂದಿಗೆ ಸಂಭಾಷಿಸುವ ಜೀವಂತ ಕತೆ. ಪ್ರತಿಯೊಬ್ಬ ನೋಡುಗನ ಮನಸ್ಸಿನಲ್ಲಿ ಅದು ಹೊಸ ಅರ್ಥ ಪಡೆದುಕೊಳ್ಳುತ್ತದೆ. ರಹಸ್ಯ ಎಂದರೆ ಉತ್ತರಗಳ ಕೊರತೆಯಲ್ಲ, ಪ್ರಶ್ನೆಗಳು ಎಂದಿಗೂ ಮುಗಿಯದಿರುವುದೇ. ಮತ್ತು ಮೊನಾಲಿಸಾ ಆ ಶಾಶ್ವತ ಪ್ರಶ್ನೆಯ ನಗು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.